ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹಾಗೂ ಭೀಮಾ ನದಿಯು ಅಪಾಯ ಮಟ್ಟಕ್ಕೆ ಉಕ್ಕಿ ಹರಿದ ಕಾರಣ ಹಾನಿಯಾದ ಬೆಳೆಗಳ ಕುರಿತು ಈಗಾಗಲೇ ಸಮೀಕ್ಷೆ ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ. ಅಧಿಕಾರಿಗಳು ಬೆಳೆ ನಷ್ಟದ ಕುರಿತು ವರದಿಯನ್ನು ಸಿದ್ಧಪಡಿಸಲಿದ್ದಾರೆ. ಆ ವರದಿ ಅನುಸಾರ ಸರ್ಕಾರ ಪರಿಹಾರ ನೀಡಲಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಜಿ. ಕುಮಾರ್ ನಾಯಕ್ ಅವರು ತಿಳಿಸಿದರು. ಅವರು ಯಾದಗಿರಿ ತಾಲೂಕಿನ ಯಾದಗಿರಿ ಬಿ. ನಾಯ್ಕಲ್, ಗುರುಶಿಣಗಿ, ಹತ್ತಿಗೂಡೂರು ಗ್ರಾಮ ವ್ಯಾಪ್ತಿಯ ಸೀಮಾಂತರದಲ್ಲಿ ಬೆಳೆದ ಭತ್ತ ಹಾಗೂ ಹತ್ತಿ ಬೆಳೆಗಳ ಹಾನಿಯನ್ನು ಪರಿಶೀಲಿಸಿ ಸ್ಥಳೀಯ ರೈತರೊಂದಿಗೆ ಮಾತನಾಡಿ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಯಾದಗಿರಿ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್, ಕೃಷಿ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಭೀಮಣ್ಣ ಮೇಟಿ, ಸುದರ್ಶನ್ ನಾಯಕ್, ಶಾಂತಗೌಡ ನಾಯ್ಕಲ್, ಎಂಡಿ ಖಾಜಾ ಮಿರ್ಚಿ, ರಮೇಶ್ ದೋರೆ, ವೆಂಕಟೇಶ್ ಬೇಟೆಗಾರ ಉಪಸ್ಥಿತರಿದ್ದರು. ಅಲ್ಲ is it require flowing water or no drain ಸರ್ ಅದೇನಾಗಿದೆ ಸರ್ ಒಂದು ಕಪ್ಪು ಮಣ್ಣು ಮಾತ್ರ ಹತ್ತಿಗೆ ಒಳ್ಳೇದು ಅಂತಾನೆ ಹೇಳ್ತೀವಲ್ಲ ನಾವು. ಕಪ್ಪು ಮಣ್ಣು ಒಳ್ಳೆದ್ರೆ ಮಳೆ ಬಂದು ತಂಪು ಜಾಸ್ತಿ ಆಗಿ ಕಾಯಿ ಒಣಗುತ್ತೆ. ಹೊಲಗೊಳದಾಗ ಮಳೆ ಬಂದಾಗ ಹೊಂಡ ನೀರು ಹೋಗ್ತಿತ್ತು ರಾಣಕ್ಕೆ. ಈಗ 4 ತಿಂಗಳಿಂದ ತಿಳಿ ನೀರು ಬರಕತ್ತವಿ. ಏನಾಗಿದೆ ನಾಟಿ ಮಾಡಿದ್ರಿಂದ ಸತತ 2.5-3 ತಿಂಗಳು ಕಂಟಿನ್ಯೂ ಮಳಿ. ಇಲ್ಲಿ ಹುಲ್ಲು ಕಸ ಬೆಳೆದವ, ಬೆಳಕ್ ಬಂದಿಲ್ಲ, ತಂಪಾಗಿ ಫಲ ಉದ್ರವ, ತಂಪಾಗಿ ಗಿಡ ಬೆಳೆದಲ್ಲ. ಟೋಟಲ್ ಒಟ್ಟಾರೆ ಲಾಸ್ ಏನೇನಿಲ್ಲ. 20% ಬೆಳೆ ಇಲ್ಲ. ಹತ್ತಿ, ತೊಗರಿ, ಶೇಂಗಾ, ಸಜ್ಜಿ, ಭತ್ತ ಒಂದೇ ಒಂದು 50% ಎಲ್ಲ ಹೋಗ್ಬಿಟ್ಟು ಸರ್. ಸತತ ಮಳೆ ನಮ್ಮ ಈ ಭಾಗ ಅದ್ರೊಳಗೆ ಇದ್ರದೊಂದು ಬೇರೆ ಈಲ್ಡ್ ಸರ್ವೆ ಮಾಡ್ತಿದ್ದೀವ. ಕ್ರಾಪ್ ಸರ್ವೇದಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಕ್ರಾಪ್ ಸರ್ವೆ